ಹೆಲೋ ಗೈಸ್, ನಾವು ಹೋಗ್ತಾ ಇದ್ದೀವಿ ಇವತ್ತು ಹೊಸದುರ್ಗಕ್ಕೆ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಸೊ ಬನ್ನಿ ಹೋಗೋಣ. ಹಲೋ ಗೈಸ್, ನಾವು ಪಂಚಾಯತ್ ಅಪೋಸಿಟ್ ಹೊಸದುರ್ಗ. ಗೈಸ್, ನಾವು ಹಾಲ್ ರಾಮೇಶ್ವರ ರೀಚ್ ಆಗಿದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ಗಗನ. ರೈಟ್ ಬರೈತ್ರಿ. ಗೈಸ್, ನಾವು ಹಾಲ್ ರಾಮೇಶ್ವರ ಟೆಂಪಲ್ ರೀಚ್ ಆಗಿದ್ದೀವಿ. ಇಲ್ಲಿನ ವಿಶೇಷತೆ ಎಲ್ಲ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿನ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಶಿವಲಿಂಗನ ಹಾಲ್ ರಾಮೇಶ್ವರ ಅಂತ ಕರೀತಾರೆ. ಯಾಕೆ ಹಾಲ್ ರಾಮೇಶ್ವರ ಅಂತ ಕರೀತಾರೆ ಅಂದರೆ, ರಾಮ ವನವಾಸ ಟೈಮಲ್ಲಿ ಇಲ್ಲಿಗೆ ಬಂದಿರ್ತಾರಂತೆ. ಹಾಗೆ ಅವರು ಸ್ವತಃ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕಂತ ಎಷ್ಟು ಜಲ ಹುಡ್ಕಿದ್ರೂ ಸಿಗಲ್ಲ. ಆಗ ರಾಮ ತನ್ನ ಬಾಣವನ್ನು ತೆಗೆದುಬಿಟ್ಟು ನೆಲಗುದ್ಬಿಟ್ಟು ಜಲನ ತೆಗಿತಾರೆ. ಆ ಜಲ ಕಾಶಿಯಿಂದ ಬಂದಿರೋದು ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕಾಗಿ ಇದನ್ನು ಎರಡನೇ ಕಾಶಿ ಅಂತ ಕೂಡ ಕರೀತಾರೆ. ಆಮೇಲೆ ರಾಮ ಈ ಸ್ಥಳನ ಬಿಟ್ಟೋದ್ಮೇಲೆ ಆ ಶಿವಲಿಂಗನ ಪೂಜೆ ಮಾಡೋಕ್ಕೆ ಯಾರೂ ಇರಲ್ಲ. ಆದರೆ ಆ ಊರಿನಲ್ಲಿ ಒಂದು ಹಸು ಪ್ರತಿದಿನ ಶಿವಲಿಂಗದ ಮೇಲೆ ಪ್ರತಿದಿನ ಹಾಲು ಹೆರೆದು ಹೋಗ್ತಾ ಇತ್ತಂತೆ. ಊರಿನ ಜನ ಬಂದು ನೋಡಿದಾಗ ಅಲ್ಲಿ ಶಿವಲಿಂಗ ಇತ್ತಂತೆ. ಅದು ಶಿವಲಿಂಗದ ಮೇಲೆ ಪ್ರತಿದಿನ ಹಾಲು ಎರಿತಿತ್ತಲ್ಲ, ಅದಕ್ಕಾಗಿ ಇದನ್ನು ಹಾಲ್ ರಾಮೇಶ್ವರ ಅಂತ ಕರೀತಾರೆ. ಸೊ ಆವಾಗಲೇ ಹೇಳಿದ್ನಲ್ಲ, ಶುಭ ವಸ್ತು ಸಿಗುತ್ತೆ, ಅಶುಭ ವಸ್ತು ಸಿಗುತ್ತೆ ಅಂತ. ಶುಭ ವಸ್ತು ಯಾವ್ದ್ಯಾವುದು ಅಂದರೆ ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ಗಾಜಿನ ಬಳೆ. ಅಶುಭ ವಸ್ತುಗಳು ಯಾವ್ದ್ಯಾವುದು ಅಂದರೆ ಕೂದಲು, ಮಣ್ಣು, ಕಲ್ಲು ಸಿಗುತ್ತಂತೆ. ನಾವು ಅನ್ಕೊಂಡಿದ್ದ ಇಷ್ಟಾರ್ಥ ಕೆಲಸಗಳು ಆಗ್ತವೆ ಅಂದರೆ ನಮಗೆ ಶುಭ ವಸ್ತುಗಳು ಸಿಗ್ತವೆ, ಇಲ್ಲ ಅಂತ ಅಂದರೆ ಅಶುಭ ವಸ್ತುಗಳು ಸಿಗ್ತವೆ. ಒಳಗಡೆ ಬಾವಿ ಇದೆ, ಬಾವಿಯಿಂದ ಇಲ್ಲಿ ನೀರು ಬರುತ್ತೆ. ಈ ನೀರಲ್ಲಿ ಗಂಗಮ್ಮನ ಮಾಡ್ತಾರೆ, ತೋರಿಸ್ತೀವಿ ನೋಡಿ. ಸೊ ನೀರು ತಗೋತಾರೆ ಅಂದ್ವಲ್ಲ, ಅಲ್ಲಿ ಹರಿತಿದೆ ನೋಡಿ, ಅದೇ ಗಂಗಾ ಜಲ. ಆಮೇಲೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಕೊಳ, ಇದು ನೀರು ಎಲ್ಲಿಂದ ಬರುತ್ತೆ ಅಂದರೆ ಅಲ್ಲಿ ದೇವ್ರ ಹತ್ರ ಇದೆಯಲ್ಲ ಕೊಳ, ಅಲ್ಲಿಂದ ನೀರು ಹರಿದು ಇಲ್ಲಿಗೆ ಬರುತ್ತೆ. ಇಲ್ಲಿ ಈ ನೀರನ್ನು ಜನ ಪುಣ್ಯ ನೀರು ಅಂತ ತಗೊಂಡು ಸ್ನಾನ ಮಾಡ್ತಾರೆ, ಮತ್ತು ಗಾಡಿಗೆಲ್ಲ ತೊಳಿತಾರೆ, ಬಾಟಲಲ್ಲೆಲ್ಲ ಮನೆಗೆ ಇಟ್ಕೊಂಡು ಹೋಗ್ತಾರೆ. ಗಂಗೆಯ ವಾಹನ ಮೊಸಳೆ ಅಂತೆ. ಸೊ ಅಲ್ಲಿ ಮೊಸಳೆ ನೋಡ್ಬೋದು ನೀವು. ಅದಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಮಹಾರಾಜರಿದ್ರಲ್ಲ, ಮೈಸೂರು ಮಹಾರಾಜರು, ಅವರಿಗೆ ಮಕ್ಕಳು ಫಲ ಆಗಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಆ ಗಂಗೆಯಿಂದ ಕೇಳಿದಾಗ ಅವರಿಗೆ ತೊಟ್ಲು ಸಿಕ್ಕಿತ್ತಂತೆ. ಅದಷ್ಟೇ ಅಲ್ಲದೆ ಇನ್ನೊಂದು ಇತಿಹಾಸ ಇದೆ. ಅದೇನಪ್ಪ ಅಂತ ಅಂದರೆ, ಸುದತಿ ವಾಲ್ಮೀಕಿ ಹೆಂಡತಿ ಕಾಶಿಯಲ್ಲಿ ಗಂಗೆಗೆ ಒಂದು ವಜ್ರದ ಖಡ್ಗವನ್ನು ಬಾಗಿಣವಾಗಿ ಕೊಟ್ಟಿರ್ತಾಳೆ. ಅದು ಆ ಖಡ್ಗ ಈ ಊರಿನ ಉತ್ತದಲ್ಲಿ ಸಿಕ್ಕಿತ್ತಂತೆ. ತುಂಬ ರಶ್ ಇತ್ತು. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಜಗಳ ಎಲ್ಲ ಮುಗಿಸ್ಕೊಂಡು ಬಂದು ಹೊಡ್ತಾ ಇದ್ದೀವಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.